ಬೈತಾ ಇದ್ದಾರೆ, ಹುಚ್ಚ ನನ್ನ ಮಕ್ಕಳ ನನ್ನ ಕಾಲಿಗೆ ಬೀಳ್ಬೇಡ್ರು ಅಂತ ಹೇಳಿದ್ರು ಸಹ ಏನು ಒಬ್ರಾದ್ಮೇಲೆ ಒಬ್ರು ಸ್ವಾಮೀಜಿ ಕಾಲಿಗೆ ಬಿದ್ದಿದ್ದು. ಹಾಗಾದ್ರೆ ಆ ವಿಡಿಯೋ ಯಾವ ರೀತಿಯಾಗಿದೆ ಒಂದ್ಸಲ ನೋಡ್ಕೊಂಬರೋಣ. ಹಂಗಲ್ಲಿ ಈಸರು ನಿಂತ್ ಬಿಟ್ರಲ್ಲ, ಮಂದಿ ಅಡ್ಡಾಡಕರ ಬಿಡ್ತಿರ್ಲಿ ಎಲ್ಲಾರು ಕೊಡ್ರಿ. ಇಲ್ಲೇ ಮಾಡಲಿ, ಡ್ರೆಸ್ ಮೇಲೆ ಮಾಡಬಾರ್ದ ಮಗನ, ಡ್ರೆಸ್ ಮೇಲೆ ಯಾ ಜಗತ್ಗಳಿಗೆ ಮಾಡಬಾರ್ಲೆ, ಡ್ರೆಸ್ ಮೇಲೆ ಹುಚ್ಚ ನನ್ ಮಗನ. ಏನ ಅಂತ ಸ್ವಾಮಿ ಅಲ್ಲ, ನಮ್ದು ಏನಿದ್ರು ಲೈವ್ ಸಾಂಗ್ಗಳು ಅದೀವಿ ನಾವು. ಕರೆಕ್ಟ್ ಸೆಲೆಕ್ಟ್ ಹೊಡಿ ಇನ್ನ ಅದ ನಮಸ್ಕಾರ ಮಾಡಬಾರ್ದು. ಒಲೆ ಕಳಿಬಾರ್ದು ಇವನ್ನ. ನೀವೇನ್ ಅನ್ಕೊಂತೀರಿ ಎಲ್ಲ ಕತ್ ಮಕ್ಳ ಹೆಸರು ನೋಡಿ ನೋಡ, ಖರ್ಚು ಮಾಡಬೇಡ್ರಿ. ಮತ್ತೆ ಖರ್ಚು ಮಾಡಿದ್ರೆ ಹೊತ್ತಿಲ್ಲ ನೋಡಿ. ಅವ್ನು ಬ್ಯಾನ್ ಇಟ್ಟು ಮನ್ಯಾಗ ನಾ ಏನ್ ಕೊಟ್ಟಿರ್ತೀನಿ, ಯಾವಾಗ ಕೊಟ್ರು ಅವ್ನು ತೆಗ್ದು ಇಡ್ರಿ, ಒಂದ್ ಆಸ್ತಿ ಆಕತ್ ಮಕ್ಕಳ ನಿಮ್ಗೆ. ಮತ್ತೇನ್ಲೇ ನನ್ನ ಮಗ ಹಂಗಲ್ಲಿ ಈಸರು ನಿಂತ್ ಬಿಟ್ರಲ್ಲ, ಮಂದಿ ಅಡ್ಡಾಡಕರ ಬಿಡ್ತಿರ್ಲಿ ಎಲ್ಲಾರು ಕೊಡ್ರಿ. ಇಲ್ಲೇ ಮಾಡಲಿ, ಡ್ರೆಸ್ ಮೇಲೆ ಮಾಡಬಾರ್ದ ಮಗನ, ಡ್ರೆಸ್ ಮೇಲೆ ಯಾ ಜಗತ್ಗಳಿಗೆ ಮಾಡಬಾರ್ಲೆ, ಡ್ರೆಸ್ ಮೇಲೆ ಹುಚ್ಚ ನನ್ ಮಗನ. ಏನ ಅಂತ ಸ್ವಾಮಿ ಅಲ್ಲ, ನಮ್ದು ಏನಿದ್ರು ಲೈವ್ ಸಾಂಗ್ಗಳು ಅದೀವಿ ನಾವು. ಕರೆಕ್ಟ್ ಸೆಲೆಕ್ಟ್ ಹೊಡಿ ಇನ್ನ ಅದ ನಮಸ್ಕಾರ ಮಾಡಬಾರ್ದು. ಒಲೆ ಕಳಿಬಾರ್ದು ಇವನ್ನ. ನೀವೇನ್ ಅನ್ಕೊಂತೀರಿ ಎಲ್ಲ ಕತ್ ಮಕ್ಳ ಹೆಸರು ನೋಡಿ ನೋಡ, ಖರ್ಚು ಮಾಡಬೇಡ್ರಿ. ಮತ್ತೆ ಖರ್ಚು ಮಾಡಿದ್ರೆ ಹೊತ್ತಿಲ್ಲ ನೋಡಿ. ಅವ್ನು ಬ್ಯಾನ್ ಇಟ್ಟು ಮನ್ಯಾಗ ನಾ ಏನ್ ಕೊಟ್ಟಿರ್ತೀನಿ, ಯಾವಾಗ ಕೊಟ್ರು ಅವ್ನು ತೆಗ್ದು ಇಡ್ರಿ, ಒಂದ್ ಆಸ್ತಿ ಆಕತ್ ಮಕ್ಕಳ ನಿಮ್ಗೆ. ಸೊ ಸಿದ್ದನಕೊಳ್ಳ ಸ್ವಾಮೀಜಿಯ ಕಾಲಿಗೆ ಯಾವ ರೀತಿಯಾಗಿ ಬೀಳ್ತಾ ಇದಾರಪ್ಪ ನಮ್ಮ ಪೊಲೀಸರು. ಅಯ್ಯಯ್ಯೋ, ಈ ಭಕ್ತಿ, ಈ ಭಾವ, ದೇವ್ರು ಬಂದ್ರು ಸಹ ದೇವ್ರಿಗೆ ಸಾಕ್ಷಾತ್ ಪರಮಾತ್ಮ ಕೈಲಾಸದಿಂದ ವೈಕುಂಠದಿಂದ ಇಳಿದು ಬಂದ್ರು ಸಹ ಈ ರೀತಿಯಾದಂತಹ ಭಕ್ತಿ ಭಾವವನ್ನ ಪ್ರದರ್ಶನ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಒಬ್ಬ ಸ್ವಾಮೀಜಿಯ ಕಾಲಿಗೆ ಮೈ ಮೇಲೆ ಯೂನಿಫಾರ್ಮ್ ಹಾಕೊಂಡಿದೀವಿ, ನಾವು ಪೊಲೀಸರು, ನಾವು ಡ್ಯೂಟಿಯಲ್ಲಿ ಇದೀವಿ, ನಾವು ಕರ್ತವ್ಯ ನಿರತ ಪೊಲೀಸರು. ನೀವು ಬಟ್ಟೆ ಬಿಚ್ಚಾಕ್ಬಿಟ್ಟು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ನಿಮ್ಮ ಯೂನಿಫಾರ್ಮ್ ಅನ್ನ ಬಿಚ್ಚಾಕ್ಬಿಟ್ಟು ಅವ್ರ ಮನೆ ಕೆಲ್ಸಕ್ಕೆ ಹೋಗ್ಬಿಡಿ, ಸ್ವಾಮೀಜಿಯ ಮನೆಗೆ ಅಥವಾ ಅವ್ರ ಮಠದ ಕೆಲ್ಸಕ್ಕೆ ಹೋಗಿ ಯೂನಿಫಾರ್ಮ್ ಬಟ್ಟೆ ಬಿಚ್ಚಾಕ್ಬಿಟ್ಟು, ನಾವ್ ಯಾರು ಕೇಳೋದಿಲ್ಲ. ಆದರೆ ಯೂನಿಫಾರ್ಮ್ ಅದಕ್ಕೆ ಅದರದ್ದೇ ಆದಂತ ಗೌರವ ಇದೆ, ಪೊಲೀಸರ ಯೂನಿಫಾರ್ಮ್ಗೆ ಅದರದ್ದೇ ಆದಂತ ಗೌರವ ಇದೆ. ನೀವು ಈ ರೀತಿಗೆ ಯೂನಿಫಾರ್ಮ್ ಅನ್ನ ಹಾಕೊಂಡು ಅದ್ಯಾರೋ ಸ್ವಾಮೀಜಿ ಅಂತ ಹೇಳಿ ಅವ್ರ ಕಾಲಿಗೆ ಈ ರೀತಿಯಾಗಿ ಬೀಳ್ತಾ ಇದ್ದೀರಾ ಅನ್ನೋದಾದರೆ ನಿಮ್ಮ ಕರ್ತವ್ಯ ಪ್ರಜ್ಞೆ, ನೀವು ನಿಮ್ಮ ಪೊಲೀಸ್ ವರ್ಕ್ಗೆ ಅಥವಾ ಕೆಲಸಕ್ಕೆ ಆ ಯೂನಿಫಾರ್ಮ್ಗೆ ಏನ್ರಿ ಗೌರವ ಕೊಡ್ತಾ ಇದ್ದೀರಿ? 200 ರೂಪಾಯಿ ಇಸ್ಕೊತಿರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಆ ಸ್ವಾಮೀಜಿ ಹತ್ರ 200 ರೂಪಾಯಿ ಇಸ್ಕೊತಿರಲ್ಲ, ನಾಚಿಕೆ ಆಗಲ್ವಾ? ನಾಳೆ ಏನೋ ಒಂದು ಆಯ್ತು, ಆ ಸ್ವಾಮೀಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಸ್ವಾಮೀಜಿಯ ಆ ಮಠಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಆಯ್ತು, ನೀವು ಅಷ್ಟೇ ಒಂದು ಕಾರ್ಯದಕ್ಷರಾಗಿ ಅಥವಾ ಅಷ್ಟೇ ಪ್ರಾಮಾಣಿಕರಾಗಿ ಹೋಗಿ ಅವ್ರ ವಿರುದ್ಧ ತನಿಖೆ ನಡೆಸ್ತೀರೇನು? ಹಿಂಗೆ ಆಗ್ಲು ಸ್ವಾಮೀಜಿಗೆ ಅಡ್ಡಡ್ಡ ಉದ್ದುದ್ದ ಬೀಳೋದು. ನಿಮಗೆ ನಾಚಿಕೆ ಆಗಬೇಕು ನಿಜಕ್ಕೂ. ಪೊಲೀಸರು ಎಷ್ಟೋ ಜನರು ಅಂದ್ರೆ ತಾವು ಪೊಲೀಸರಾಗಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಎಷ್ಟೇ ಪ್ರಯತ್ನ ಪಟ್ಟರು ಸಹ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಸಿಗದೆ, ಹಂಗ ಕೆಲಸ ಸಿಕ್ಕರೂ ಸಹ ದಕ್ಷರಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗದೆ ಹುದ್ದೆಯನ್ನ ಬಿಟ್ಟು ಹೋಗಿರ್ತಕ್ಕಂಥ ನಿದರ್ಶನಗಳನ್ನ ನಾವು ನೋಡಿದೀವಿ. ಅದನ್ನು ಬಿಟ್ಟು ಹಿಂಗೆ ಯಾವುದೋ ಒಬ್ಬ ಸ್ವಾಮೀಜಿ ಬಂದ್ರು ಅಂತ, ಅಯ್ಯೋ ಸ್ವಾಮೀಜಿ ಬಂದು ಆ ಸ್ವಾಮೀಜಿ ಕಾರ್ ಡೋರ್ ಓಪನ್ ಮಾಡಿಲ್ಲ, ಅವ್ರು ಓಪನ್ ಮಾಡಿಲ್ಲ, ಇವರೇ ಕಾರ್ ಡೋರನ್ನ ಓಪನ್ ಮಾಡ್ಕೊಂಡು ಸ್ವಾಮೀಜಿಯ ಕಾಲ್ಗೆ ಅವ್ರು ಹೇಳ್ತಾ ಇದ್ದಾರೆ, ಹಿಂಗ್ ಬೀಳ್ಬೇಡ್ರಿ, ಜಗದ್ಗುರುಗಳಾದ್ರೆ ಯಾರೇ ಆಗ್ಲಿ ಬೀಳ್ಬೇಡ್ರಿ ಅಂದ್ರು ಕೂಡ ಒಬ್ರಾದ್ಮೇಲೆ ಒಬ್ರು ಸ್ವಾಮೀಜಿಯ ಕಾಲಿಗೆ ಬೀಳೋದೇನು, ಅದಾದ್ಮೇಲೆ ಸೆಲ್ಯೂಟ್ ಹೊಡಿಬೇಕಂತೆ ಸ್ವಾಮೀಜಿಗೆ. ಅಲ್ಲ, ನೀವ್ಯಾವ ಸೀಮೆ ದೊಡ್ಡ ನಾಯಕ ಅಥವಾ ಜನಪ್ರತಿನಿಧಿನ ಅಥವಾ ಕಾನೂನಾತ್ಮಕವಾಗಿ ತಾವು ಆಯ್ಕೆ ಆಗಿದ್ದೀರಾ, ಸಂವಿಧಾನಾತ್ಮಕವಾಗಿ ತಾವು ಸೆಲ್ಯೂಟ್ ಅನ್ನ ಹೊಡೆಸ್ಕೊಡುವಂತ ಒಂದು ಹುದ್ದೆಯಲ್ಲಿದ್ದೀರಾ, ನಿಮಗೆ ಯಾಕೆ ಸೆಲ್ಯೂಟ್ ಹೊಡಿಬೇಕು? ಕಾಲಿಗೆ ಬೀಳೋದಿರ್ಲಿ, ನಿಮಗೆ ಸೆಲ್ಯೂಟ್ ಹೊಡೆಯೋದು ತಪ್ಪು. ಆದ್ರೆ ಇವರು ಸೆಲ್ಯೂಟ್ ಹೊಡೆಸ್ಕೋತಾರೆ, 200 ರೂಪಾಯಿ ಕೊಡ್ತಾರೆ, ಆ 200 ರೂಪಾಯಿ ನೀಸ್ಕೊಂಡು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಪೊಲೀಸರು ಈ ರೀತಿಗೆ ವರ್ತನೆ ಮಾಡ್ತಾರೆ. ಪೊಲೀಸ್ ಇಲಾಖೆಗೆ ಇವರೆಲ್ಲ ಕಳಂಕ. ದಯವಿಟ್ಟು ಮೇಲಾಧಿಕಾರಿಗಳು ಇದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ.